ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೀನಿ. ಇವತ್ತಿನ ರೂಟೀನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಈಗ ನಾವು ನಮ್ಮ ಊರು ಜಾತ್ರೆ ಹೊಂಟಿವ್ರಿ. ನಮ್ಮ ಯಜಮಾನ್ರು ನಾನು ರೆಡಿ ಆಗಿವ್ರಿ. ನಮ್ಮ ತಂಗಿ ಅದು ನಿನ್ನೆ ಹೋಗ್ಯಾರಲ್ಲ ರೀ, ನಿನ್ನೆ ವಿಡಿಯೋ ಒಳಗೆ ಹೇಳೀನಿ ರೀ. ನಿನ್ನೆ ಹೋಗ್ಯಾರ ಅವರು, ನಾವು ಅಷ್ಟೇ ಉಳ್ದಿದ್ದು ಇಲ್ಲಿ ಮನ್ಯಾಗ. ಹಿಂಗಾಗಿ 10:30 11 ಗಂಟೆ ಅದಾಗೈತ್ರಿ. ಈಗ ನಾವು ರೆಡಿ ಆಗಿವ್ರಿ ಹೋಗಾಕ. ಇಲ್ಲಿ ಮನೆ ಕೀಲಿ ಹಾಕೋದು ಏನು ಬ್ಯಾಡೋ, ಯಾವ ಕಡೆ ಹಾಕೋನು, ಈಚೆ ಗಿಡದ ಹಾಕೋದು ಏನು ಆಚೆ ಗಿಡದ ಹಾಕೋದು ಅಂತಂದು ಹಿಂಗೆ ಮಾತಾಡತ್ತಿದ್ರು ನಾನು ಇವರು ಒಂದು ಒಳಗಿನ ಕೊಂಡೆ ಹಾಕು, ಒಂದು ಸೈಡ್ ಬಾಗ್ಲ ಕಿಲಿ ಹಾಕೊಂಡ್ರು. ಆಮ್ಯಾಗ ಗೇಟ್ ಕಿಲಿ ಹಾಕೋದನ್ನಂತಂದು ಕೇಳ್ರಿ, ನಾ ಬೇಡ ಅದನ್ನೇನು ಹಾಕಬೇಡ, ಇಲ್ಲಿ ಯಾರು ಹೇಳಿಬಿಡತ್ತಂದ್ರೆ. ಹಿಂಗಾಗಿ ಅದನ್ನು ಮಾತಾಡ್ಕೊತ ನಿಂತಿದ್ರು. ನಾವಿಲ್ಲಿ ಮಾತಾಡ್ಕೊಂಡು ಅದನ್ನು ಗೇಟ್ ಏನು ಹಾಕ್ಲಿಲ್ಲ ರೀ. ಒಂದು ಮನಿದ ಒಂದು ಸೈಡ್ ಒಳಗಿನ ಕೊಂಡೆ ಹಾಕೊಂಡು ಒಂದು ಕಿಲಿ ಹಾಕೊಂಡು ಹೋದ್ವಿ ನಾವು. ಇಲ್ಲಿ ಹೊಂಟೋದು ನೋಡ್ರಿ, ಹೋಗಾಕತ್ತಿದ್ರಿ. ನಮ್ಮ ಯಜಮಾನ್ರಿ ಫೋನ್ ಅನ್ಕ ಭಾಳ ಬರ್ತಾರೆ ಅವ್ರಿಗೆ. ಅದು ಅವ್ರು ಮಾತಾಡೋದು ನೋಡಿ ನಮ್ಗೆ ತಲೆ ಬ್ಯಾನಿಕತ್ತಿ. ಈ ಸಾರಿ ತೊಗೊಂಡು ನಾವು ಒಂದು 3-4 ವರ್ಷ ಅದಾತ್ರೀಗ. ಅದ್ರ ಬ್ಲೌಸ್ ಪ್ಲೇನ್ ಇಲ್ಲರಿ, ಅದು ಒಳಗೆ ಡಿಸೈನ್ ಐತಿ. ಹೀಗಾಗಿ ನಾವು ಎಮ್ರಾಯ್ಡ್ ಹಾಕ್ಸಿದ್ದು ಅಷ್ಟು ಡಿಸೈನ್ ಎದ್ದು ಬಂದಿಲ್ಲರಿ. ಅದು ಒಂದು 10-15 ಕಿಲೋಮೀಟ್ರ್ ದಾರಿ ರೀ. ಅದ್ರೊಳಗನ ನಮ್ಮ ಯಜಮಾನ್ರ ಸುಸ್ತ ಬಿಸಿಲು ಐತೆ ಅಂತ ತರಿಬ್ರಿ ನೋಡ್ರಿ ಇಲ್ಲಿ ಗಾಡಿ. ಈಗ ಸುತ್ತದಾಗ ದ್ರಾಕ್ಷಿ ಪಡ ಹಿಂಗಾಗಿ ನೋಡ್ರಿ, ನಮ್ಮಲ್ಲಿ ದ್ರಾಕ್ಷಿ ಅದು ತೆಗ್ದಾರ್ರಿ. ಈಗ ಹಣ್ಣ ತೆಗೆದ ಖಾಲಿಯಾಗೈತ್ರಿ. ಹಿಂಗೆ ಐತ್ರಿ. ಈಗ ಎಲ್ಲ ಚಟ್ನಿ ಮಾಡಿಬಿಟ್ಟಾರ್ರಿ. ಆಮ್ಯಾಗ ಇಲ್ಲಿ ನಾವು ದೇವ್ರಿಗೆ ಹೊಂಟಿವಿ ನೋಡ್ರಿ, ಬಿಸ್ಲಾಗ ಹೊಂಟಿವಿ ರೀ. ಈಗ 1:30 ಅದು ಆಗೈತ್ರಿ ಟೈಮ. ಸಂಜೆ ನಾವು ಹೋಗ್ಬೇಕಂದ್ರೆ ಹೊಳ್ಳಿ ಊರಿಗೆ ಹೋಗ್ಬೇಕು ಅನ್ನೋದೊಂದು ಪ್ಲ್ಯಾನ್ ಐತ್ರಿ. ಇವತ್ತು ಮಂಗಳವಾರ ಸಂತೆ ಅದು ಇರ್ತೈತ್ರಿ ಅಲ್ಲೂ, ಹಿಂಗಾಗಿ ಹೋಗ್ಬೇಕು ಅನ್ನೋದೈತ್ರಿ ಊರಿಗೆ. ಇಲ್ಲಿ ನಾವು ಸಕ್ರೆ ಡಬ್ಬಿ 2 ತೊಗೊಂಡಿವ್ರಿ. 10 ಕಿಲೋ ಐತ್ರಿ. ಅದು ನಮ್ಮ ಚಾರೊಂದು ತೂಕ ಹಂಚ್ಬೇಕಂತಂದು ಮಾಡ್ಯಾರ್ರಿ. ಅದ್ರೊಳಗ ಆಕಿ 9 kg ಆಗಿತ್ತು ರೀ. ಅಷ್ಟೇ ತೊಗೋಬಾರದಂತಂದು 10 kg ತೊಗೊಂಡಾರ್ರಿ. ಅದು ಒಂದು ಡಬ್ಬ್ಯಾಗ ಇಡ್ಲಿಲ್ಲ ರೀ. ಹಿಂಗಾಗಿ 2 ಡಬ್ಬಿ ತೊಗೊಂಡಿರಿ. ಒಂದು ನಮ್ಮ ಟೇಲರ್ ಅವ್ರ ಕೈ ಆಗೈತೆ ರೀ, ಒಂದು ನನ್ನ ಕೈ ಆಗೈತೆ ಡಬ್ಬಿ. ಇಲ್ಲಿ ಇದೊಂದು ದೇವ್ರ ವಿಶೇಷತೆ ನೋಡ್ರಿ. ಒಂದೊಂದು ಕಡೆ ಒಂದೊಂದು ಥರ ರೀ. ಇಲ್ಲಿ ಮಾದಲಿ ನೈವೇದ್ಯ ಬಾಣ್ರಿ, ನೈವೇದ್ಯ. ಆಮ್ಯಾಗ ಸಕ್ರೆ ಹಚ್ಚೋದು ರೀ. ನಮಗೆ ಅಷ್ಟು ಒಬ್ಬೊಬ್ರು ಬೇಡ್ಕೊಂಡಿರ್ತಾರೆ, ಒಬ್ಬೊಬ್ರು ಏನಿಲ್ಲ ರೀ. ಹಂಗೆ ತಮ್ಮ ಮನಸ್ಸಿಗೆ ತಿಳಿದಷ್ಟು ಹಚ್ತಿರ್ತಾರೆ. ಹಿಂಗಾಗಿ ನಾವು ವರ್ಷ ಆದರೂ ಒಂದು 5 kg ಹಚ್ತಿದ್ವಿ ರೀ. ಇಷ್ಟ ಆತೇನಿಲ್ಲ, 5 kg ಹಚ್ಕೋತ ಬಂದಿದ್ದು ರೀ. ಈಗ ನಮ್ಮ ಚಾರೊಂದು ತೂಕ ಹಚ್ಚುನು ಅಂದ 10 kg ತೊಗೊಂಡಾರಿ ಸರಿಗೆಟ್ಟ. ಒಂದು ನಮ್ಮ ಟೇಲರ್ ಅವ್ರು ತೊಗೊಂಡಾರಿ ಡಬ್ಬಿ, ಒಂದು ನಾ ತೊಗೊಂಡ ನೋಡ್ರಿ. ಇಲ್ಲಿ ಗುಡಿ ಸುತ್ತ ಹಾಕತ್ತೀವಿ ನಾವು. ಆಮ್ಯಾಗ ನಾವೆಲ್ಲ ನಮಸ್ಕಾರ ಮಾಡಿ ಎಲ್ಲ ಸಕ್ರೆ ಅದು ಹಂಚಿ ಮಾಡಿ ನಾವು ಹೊರಗೆ ಬಂದೀವಿ ರೀ. ಇಲ್ಲಿ ಹೊರಗೇನು ಬಂದಿಲ್ಲ ರೀ, ನಾವು ಗುಡಿ ಸುತ್ತ ಆಯ್ತು ರೀ. ಇಲ್ಲಿ ಸುತ್ತ ಅದ. ಆಮ್ಯಾಗ ಇಲ್ಲಿ ಸಕ್ರೆ ಅದು ಕೊಟ್ಟು ನೈವೇದ್ಯ ಅದು ಕೊಟ್ಟು ನಮಸ್ಕಾರ ಮಾಡಿ ನಾವು ಹೊರಗೆ ಬಂದ್ವಿ ರೀ. ನಮ್ಮ ಟೇಲರ್ ಅವ್ರ ನಾ ಎಲ್ಲರಿಗೂ ಸಕ್ರೆ ಕೊಟ್ಕೋತ ಬರ್ತಾನು, ನೀವು ನಡ್ರಿ, ನೀವು ಹೋಗಿ ಒಂದು ಕಡೆ ಎಲ್ಲರೂ ದಂಡಿ ನೆಳಾಗ ನಿಂದ್ರಿ, ನಾ ಎಲ್ಲ ಕಡೆ ಕೊಟ್ಕೋತ ಬರ್ತಾನೆ ಅದನ್ನಂದ್ರಿ. ಹಿಂಗಾಗಿ ಆತಳಂದ ನಾವು ಒಂದು ಕಡೆ ದಂಡಿಗೆ ಹೋದ್ವಿ ಸೈಡ. ಇಲ್ಲಿ ಬಂದು ನಿಂತಿದ್ರು ನಾವು. ಇವರೇನೋ ನಮ್ಮ ತವ್ರ ಮನೆ ಕಡೆದವ್ರು ಹತ್ರಿ ಅವರು. ಹಿಂಗಾಗಿ ಏನೇನೋ ಹೇಳತ್ತಿದ್ರು ಅವರು. ನಮ್ಮಪ್ಪ ಯಾರದು ಪರಿಚಯ ಇದ್ದದ್ದು ಹೇಳತ್ತಿದ್ರಿ. ಹಿಂಗಾಗಿ ಅದನ್ನ ಒಂದು ಸ್ವಲ್ಪ ಕೇಳ್ಕೊತ ನಿಂತಿದ್ರು. ಅದನ್ನು ಅಷ್ಟೇ ನಮ್ಮ ಟೇಲರ್ ಅವರು ಎಲ್ಲ ಕಡೆ ಒಂದು ಸ್ವಲ್ಪ ಸಕ್ರೆ ಈ ಸೈಡ್ ಹಾಕಿ ಬಂದ್ರಿ. ಅಲ್ಲಿ ಬಟ್ಲು ಇಟ್ಟಾರ ನೋಡ್ರಿ, ಅಲ್ಲಿ ಹಂಗೆ ಸಕ್ರೆ ಹಾಕ್ಬೇಕ್ರಿ. ಅಲ್ಲಿ ಹಾಕತ್ತಾರ ನೋಡ್ರಿ ಇವರು. ಹಂಗೆ ಎಲ್ಲ ಕಡೆ ಹಾಕೋತ ಹೋಗ್ಬೇಕ್ರಿ ಸಕ್ರೆ. ಇವರು ಉಲ್ಟಾ ಬಂದ್ರಿ, ಹಂಗನ ಹಾದು ಬರ್ಬೇಕಾಗಿತ್ತು, ಆದ್ರೆ ಹಿಂಗೆ ಬಂದ್ರಿ. ನಾವು ಮುಂದೆ ಬಂದಿವ್ರಿ, ಅವ್ರು ಹಿಂದೆ ಉಳ್ದಿದ್ರಿನ. ಹಿಂಗಾಗಿ ಅಲ್ಲಿ ತೋರ್ಸೋದು ನೋಡ್ರಿ, ಹಿಂದದಾರ್ರಿ ಅವರು. ಅದಾದ್ಮ್ಯಾಗ ಇಲ್ಲಿ ಬರಾಗನ ಹಾದ್ಯಾಗನ ಹನುಮಪ್ಪನ ಗುಡಿ ಹತ್ತತ್ರಿ. ಹಿಂಗಾಗಿ ಹನುಮಪ್ಪಗೆ ಒಂದು ಸ್ವಲ್ಪ ಹೋಗಿ ಬರ್ಬೇಕಪ್ಪ ಅಂದ ಹೋದ್ರಿ. ಅಲ್ಲಿ ಇವರಿಬ್ಬರು ನಮ್ಮ ಕಾಕನ ಮಕ್ಕಳ್ರಿ. ನಮ್ಮ ಕಾಕು ಅಂದ್ರೆ ನಮ್ಮ ಯಜಮಾನ್ರ ಅಕ್ಕನ ಮಕ್ಕಳ್ರಿ. ಅವ್ರನ್ನೂ ಜಾತ್ರೆಗೆ ಕರ್ಸಿದ್ವಿ ನಾವು. ಜಾತ್ರೆಗೆ ಬಂದಾರ್ರಿ ಅವರು. ಆ ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಗದ್ದಾಳ ಜಾತ್ರೆಗೆ, ತೊಂಗಳ ಜಾತ್ರೆ ಬರೋರ್ತಾರೆ ಮತ್ತು. ಆಮ್ಯಾಗ ಇಲ್ಲಿ ನಮ್ಮ ಚಾರು ನೋಡ್ರಿ, ಹನುಮಪ್ಪನ ಗುಡಿ ಯಾರ ಪಪ್ಪನ ಕೂಡ ಕೂಡಿ ಸುತ್ತ ಹಾಕತ್ತೇವೆ ನೋಡ್ರಿ. ಆಕಿನೂ ಅಲ್ಲಿ ಒಂದು ಸ್ವಲ್ಪ ಬಿಸಿಲು ತಾನು ಓಡಿ ಬರ್ತಾಳ್ರಿ. ನೆಳೆರನ್ನ ಮತ್ತು ಸುಮ್ಮಿರ್ತಾಳ್ರಿ. ಈಗ ನೋಡ್ರಿ ಇನ್ನೊಂದು ಸತಿ ಬರ್ತಾಳ್ರಿ, ಇಲ್ಲಿ ಗೊತ್ತಾಕತಿ. ಅಲ್ಲಿ ಹೊರಗೆ ಬಿಸಿಲು ಇತ್ತು, ಅಲ್ಲಿ ಬರತ್ತಾಳೆ ಕಾಣಿಸೋಲ್ದ್ರಿ. ಅದು ಓಡಿ ಬರ್ತಾಳ್ರಿ ಅಲ್ಲಿ ಬಿಸಿಲಿದ್ದಲ್ಲಿ. ನೆರಳಿದ್ದಲ್ಲಿ ಮಸ್ಲು ಅವಕಾಶ ಬರ್ತಾಳ್ರಿ. ಅಂತೂ ನಮ್ಮ ಚಾರು ಅನ್ಕ ವರ್ಷದ ಮ್ಯಾಗ 1 ತಿಂಗಳದಕ್ಕೆ ಆದಟ್ರಿ. ಈಗ ಅವ್ರಿಗೆ ಭಾಳ ಶಾರ್ಪ್ ಇರ್ತೇಲಿ. ಇಲ್ಲಿ ಆಕಿ ಎಲ್ಲಿ ಆಗಲಿ ದೇವ್ರು ಶಂಭು ಮಾಡೋಣ ಹಣ್ಣಿ ಹಚ್ಚಿ ನಮಸ್ಕಾರ ಮಾಡ್ತಾಳ್ರಿ. ಅಂದ್ರೆ ಇಲ್ಲಿ ಎಷ್ಟು ಮಾಡತ್ತಂದು ಹೇಳಿದ್ರು ಮಾಡಲಿಲ್ಲ ರೀ. ಆಕಿ ಯಾಕೋ ಒಲ್ಲೆ ಅನ್ಸ್ಬಿಟ್ಟಿತ್ತು ರೀ. ಅವ್ರ ಅಪ್ಪ ಮಾಡೋದು ನೋಡ್ಯಾರ ಮಾಡ್ತಾಳತ್ತಂದು ಅವ್ರು ಮಾಡಿರ್ಕರೆ ಆಕೇನು ಮಾಡಲಿಲ್ಲ ರೀ. ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ.
ಚಾರು ನಿನ್ನೆ ಹೋಗಿಳಾರ ಹಿಂಗಾಗಿ ಆಕಿ ಅವ್ರ ದೊಡ್ಡಪ್ಪನ ಬಿಟ್ಟ ಇದ್ದೇ ಇಲ್ರಿ ಆಕಿ ಅವ್ರ ಬೇಕಂತಂದು ಅವ್ರ ಉಣ್ಣ ಹಾಕ್ತಾಳ್ರಿ. ಆಮ್ಯಾಗ ದೇವ್ರ ಗುಡಿಯಿಂದ ನಾವು ಮನೆಗೆ ಹೋದ್ವಿ ರೀ. ಮನೆಗೆ ಹೋಗಿ ಅವನ್ನೆಲ್ಲ ಡಬ್ಬಿ ಎಲ್ಲ ನೈವೇದ್ಯ ಅದು ಇಟ್ಟು ಮನ್ಯಾಗಿಟ್ಟು ಆಮ್ಯಾಗ ಜಾತ್ರೆಗೆ ಬಂದ್ವಿ ರೀ. ಅಲ್ಲಿನ ಮಂದಿನೂ ಇದ್ದಿದ್ದಿಲ್ಲ ರೀ, ಇನ್ನೂ ಜಾತ್ರೆ ಹಚ್ಚಾತಿದ್ರಿ ಇನ್ನೂ ಸಾಮಾನ. ಆದ್ರೂ ನಾವು ಊರಿಗೆ ಹೋಗೋ ಸಂಬಂಧಾಗಿ ಒಂದು ಸ್ವಲ್ಪ ಏನಾರ ತೊಗೊಂಬರ್ಬೇಕಪ್ಪ ತಂದು ಹೋದೆವು ರೀ. ಅವರು ಹುಡುಗರು ಅವು ಒಂದೊಂದು ಸೆಟ್ ಬಳೆ ತೊಗೊಂಡು ರೀ. ಆಮ್ಯಾಗ ಸರ ಅದು ಏನೇನೋ ಒಂದು ಸ್ವಲ್ಪ ತೊಗೊಂಡ್ರಿ. ಆಮ್ಯಾಗ ನಾನು ನಮ್ಮ ತಂಗಿ ಕೂಡಿನ ಒಂದು ಸೆಟ್ ಬಳೆ ತೊಗೊಂಡ್ರಿ. ಎಲ್ಲ ತೊಗೊಂಡು ನಮ್ಮ ಚಾರಿಗೆ ಒಂದು ಸ್ವಲ್ಪ ಆಟುಣಿಕೆ ಐಟಮ್ ತೊಗೊಂಡು ಬಂದೀವಿ ರೀ. ಆಕಿಗೆ ಒಂದು ಟೊಪ್ಪಿಗೆ ತೊಗೊಂಡಿವಿ ರೀ. ಇಷ್ಟ ತೊಗೊಂಡು ಬಂದೀವಿ ರೀ ನಾವು ಮನೆಗೆ. ಮನೆಗೆ ಇನ್ನೇನು ಊಟ ಮಾಡ್ಬೇಕು ಅನ್ನೋದ್ರಾಗ ಹಿಂಗೆ ತುಂಗಳದಾಗ ಒಬ್ರು ತೀರ್ಕೊಂಡಾರ ತಂದು ಸುದ್ದಿ ಬತ್ತು ರೀ. ಅವರು ನಮ್ಮ ಪೈಕಿನ ರೀ ಅವರು. ಹಿಂಗಾಗಿ ಮತ್ತು ಲಘು ಹೋಗೋಣ ಬರ್ರಿ ಅಂದ್ರೆ ಮೊನ್ನೆ ಬೇರೆ ಲಘು ಐತಂದು ಅಂದಿದ್ರಿ. ಹಿಂಗಾಗಿ ಲಘು ಹೋಗೋಣ ಬರ್ರಿ ತಂದು ಮತ್ತು 3:30 ರೀ ಅಲ್ಲಿದು ಬಂದುಬಿಟ್ಟಿವಿ ರೀ ನಾವು. ಬಂದು ಇಲ್ಲಿ 4 ಗಂಟೆಗೆ ಬಂದು ಸೀರೆ ಚೇಂಜ್ ಮಾಡ್ಕೊಂಡು ಆ ಕಡೆ ಹೋದಿನಿ ರೀ. ನಾನು ನಮ್ಮ ಮನೆಯವರು ಇಬ್ಬರು ಹೋದ್ವಿ ರೀ. ನಾವು ಹೋಗಿ ಬರ್ಬೇಕಾರೆ 6:30 ಟೈಮ್. 6:30 ಆಗಿದ್ರೆ ಟೈಮ. ಮುಂಜಾನೆ ಅದು ಉಗ್ಯಾನದು ಹಂಗೆ ಇಟ್ಟು ಹೋಗಿನಿ ರೀ ನಾನು. ಒಂದು ಸ್ವಲ್ಪ ಉಗ್ಯಾನ ಹೋಗಿದ್ದು ನಮ್ಮ ತಂಗಿ ಒಂದು ಸ್ವಲ್ಪ ಬಾಂಡೆ ತಿಕ್ಕೋದು ಮಾಡ್ಯಾಳ್ರಿ. ಆಕಿನೂ ಮಂಗಳಾರ ಬೇರೆ ಐತ್ರಿ. ಈ ಕಡೆ ಚಾರುನ್ ಬೇರೆದವ್ರ ಕಡೆ ಕೊಟ್ಟು ಸಂತಿಗೆ ಬೇರೆ ಹೋಗಿದ್ದಾಳ್ರಿ. ಆಕೆ ನಾನು ತೀರ್ಕೊಂಡಲ್ಲಿ ಹೋಗೋಣ ಸಂತಿಂದ ಬಂದು ಬಾಂಡೆ ತಿಕ್ಕೊಂಡಿಟ್ರಿ. ನಾ ಅಲ್ಲಿ ಹೋಗಿ ಬಂದು ಉಗ್ಯಾನದು ಹೋಗ್ಕೊಂಡ್ರಿ ನಾನು. ಅದಾದ ನಂತರ ಸಂಜಾನ ತಿರುಗಾಡಿ ಮಾಡಿ ಎಲ್ಲಿ ತೀರ್ಕೊಂಡಲ್ಲಿ ಹೋಗಿದ್ದೆ ನಾನು. ಸ್ವಲ್ಪ ಅದು ಕೇಳಿ ಮಾಡಿ ಬೇಸರದಂಗೆ ಆಗಿಬಿಟ್ಟಿತ್ತು, ತಲೆ ಒಂದು ನುಸಾತಿತ್ತು. ಹಿಂಗಾಗಿ ಇನ್ನೇನು ಅಡುಗೆನ ಏನೋ ಮಾಡೋದು ಬೇಡ, ಒಂದು ಸ್ವಲ್ಪ ರೇಷನ್ ಅಕ್ಕಿದ ಒಗ್ಗರಣೆನ ಮಾಡಿಬಿಡ್ನು ಅಂತಂದು ಪ್ಲ್ಯಾನ್ ಮಾಡಿದ್ವಿ ರೀ. ಚಲೋ ಅಕ್ಕಿದನ ಹಂಗೆ ಹೊಟ್ಟೆ ತುಂಬ್ದಂಗೆ ಅನ್ಸಂಗಿಲ್ಲ. ರೇಷನ್ ಅಕ್ಕಿ ಆದ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ್ತೈತೆ ರೀ. ಮತ್ತೇನರ ಬೇರೆ ಬೇರೆ ಐಟಮ್ ಇತ್ತಂದ್ರೆ ನಡೀತಿತ್ತು. ಹಿಂಗಾಗಿ ಇಲ್ಲಿ ಬೇಡ ಬಂದು ಇದನ್ನಟ್ಟು ಒಗ್ಗರಣೆನ ಆಟ ಮಾಡ್ಕೊಂಡು ಊಟ ಮಾಡಿದ್ವಿ ನಾವು. ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಇಲ್ಲಿ ನಾವು ಒಗ್ಗರಣೆನ ಹೆಂಗೆ ಮಾಡೀನಿ ಅಂತ ತೋರ್ಸೀನಿ ರೀ. ಆದ್ರೆ ಹೇಳೋಕ್ಕಾಗಿಲ್ಲ ರೀ ನನಗಿಲ್ಲಿ. ಅಂದ್ರೆ ಇವತ್ತು ಸಂತೆ ಮಾಡಿದ್ದೆ. ಹಿಂಗಾಗಿ ಎಲ್ಲ ಥರ ಒಂದು ಸ್ವಲ್ಪ ಐಟಮ್ ಇತ್ತು. ಅದು ಐಟಮ್ ಹಾಕಿ ಅಕ್ಕಿ ಎಲ್ಲ ಮಾಡ್ರಿನ ಹೇಳ್ತೀನಿ ನೋಡಿರಿ. ಇಲ್ಲಂದ್ರೆ ರೇಷನ್ ಅಕ್ಕಿ ಮುಂಚೆನೇ ಒಂದು ಸ್ವಲ್ಪ ಹುರಿದು ಇಟ್ಕೊಂಡೇನ್ರಿ. ಹುರಿದ ಮ್ಯಾಗದ ಮುಂಚೆನ್ಕ ತೊಳ್ಯಾಕೆ ಆಗೋದಿಲ್ಲ ರೀ. ಹಿಂಗಾಗಿ ಹುರಿದ ಮ್ಯಾಗ ತೊಳೆದ್ರೆ ಆತಂದು ತೊಳ್ಯಾಕಿಟ್ಟೇನ್ರಿ. ಇಲ್ಲಿ ತೊಳ್ಯಾಕಿಟ್ಟೇನ್ರಿ. ಇಲ್ಲಿ ಸುಡಾಕತ್ತಿದ್ರು ಅವ ಅಕ್ಕಿ ಸುಡಾತಿದ್ದು. ನಾನು ನೀರು ಹಾಕೋಣ ಕೈ ಆಡ್ಸೋಕ್ಕಾಗಲಿಲ್ಲ ರೀ ಅಲ್ಲಿ. ಅದಕ್ಕೆ ಚಮಚ ತೊಗೊಂಡ್ರಿ ನಾನು. ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ. ಆಮ್ಯಾಗ ಜೀರಿಗೆ, ಸಾಸ್ಮೆ, ಲವಂಗ ಹಾಕ್ಕೊಂಡೇನ್ರಿ. ಆಮ್ಯಾಗ ಒಂದು ಸ್ವಲ್ಪ ಏಲಕ್ಕಿ ಸೊಟ್ಟಿದ್ದು ರೀ. ಏಲಕ್ಕಿ ಸೊಟ್ಟಿ ಹಾಕ್ಕೊಂಡು ಉಳ್ಳಾಗಡ್ಡಿ, ಆಮ್ಯಾಗ ಗಜ್ರಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಅನ್ಕ ಹೆರ್ಸೋದಾಗಲಿಲ್ಲ ರೀ. ಮರ್ತಿದ್ದೀನಿ ರೀ ಒಂದು ತಗೋದನ್ನ. ಹಿಂಗಾಗಿ ಹಂಗೆ ಒಮ್ಮೆ ಒಗ್ಗರಣೆ ಮುರಿದು ಉದ್ಬಿಟ್ಟಿನಿ ರೀ ಹಂಗೆ. ಆಮ್ಯಾಗ ಅದೆಲ್ಲ ಒಗ್ಗರಣೆ ಕರೆದ ಮ್ಯಾಗ ಇವ್ನ ಅಕ್ಕಿ ತೊಳೆದು ಹಾಕೊಂಡೇನ್ರಿ. 2.5 ಗ್ಲಾಸ್ ಅಕ್ಕಿ ತೊಗೊಂಡೇನ್ರಿ. ಅವನ್ನ ಒಂದು 5 ಗ್ಲಾಸಿಂದ 6 ಗ್ಲಾಸ್ ನೀರು ಹಾಕ್ತೇನೆ ರೀ. ರೇಷನ್ ಅಕ್ಕಿ ನಾನು ಒಂದು ಸ್ವಲ್ಪ ಮೆತ್ತಗಾದರೂ ಚಲೋ ಹಾಕಿದ್ರಿ. ನಮ್ಮ ಚಾರು ಬೇರೆ ಅದನ್ನ ತಿನ್ನೋಕಿದಾಳ್ರಿ. ಹಿಂಗಾಗಿ ಒಂದು ಸ್ವಲ್ಪ ಮೆತ್ತಗನ ಮಾಡ್ಬೇಕ್ರಿ ನಾವು. ಆಮ್ಯಾಗ ಇದ್ರೊಳಗೆ ಅಕ್ಕಿ ಹಾಕಿ ಹಿಂಗೆ ತಿರುಗಾಡತ್ತ ನೋಡ್ರಿ. ಅಕ್ಕಿ ಹುರಿದಿದ್ರೆ ಹಿಂಗೆ ಅಕ್ಕಿ ಹಾಕಿ ತಿರುಗಬೇಕಂತಂದು ಏನಿಲ್ಲ ರೀ. ಹಂಗೆ ಒಗ್ಗರಣೆ ಒಳಗನ ಹಾಕಿನಿ ರೀ. ಇನ್ನು ನೀರು ಹಾಕೋತ ನೋಡ್ರಿ. ಇಲ್ಲಿ 5 ಗ್ಲಾಸ್ 5ಕ್ಕೆ 6 ಗ್ಲಾಸ್ ಹಾಕೊಂಡೇನ್ರಿ ನೀರು. ಉದಿರ್ಬೇಕಂದ್ರೆ 5 ಗ್ಲಾಸ್ ಹಾಕೋಬೇಕು ರೀ. ಅಂದ್ರೆ 1 ಗ್ಲಾಸ್ ಅಕ್ಕಿದ್ರೆ 2 ಗ್ಲಾಸ್ ನೀರು ರೀ. ಹಿಂಗೆಷ್ಟು ಅದ್ರ ಅಳ್ತಿರೋದು. ಇಲ್ಲ 6 ಗ್ಲಾಸ್ ಹಾಕೊಂಡೇನ್ರಿ ನೀರು. 5 ಗ್ಲಾಸ್ ಮಾಪಿರೋದು ಅಳ್ತಿ ಮಾತ್ರ 5 ಗ್ಲಾಸ್ ಹಾಕೋದ್ಕರೆ ನಾ 6 ಗ್ಲಾಸ್ ಹಾಕೊಂಡೇನ್ರಿ. ನಮ್ಮ ಚಾರು ಒಂದು ಸ್ವಲ್ಪ ಮೆತ್ತಗಾಗ್ಬೇಕು. ಅನ್ನ ಆಕಿಗೆ ಏನು ಬೇರೆ ಮಾಡಿಲ್ಲ ರೀ ನಾವು ಊಟಕ್ಕೆ. ಇದನ್ನ ಆಕಿಗೂ ರಾತ್ರಿ ಊಟ ರೀ. ಹಿಂಗಾಗಿ ಅವ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ. ಆಮ್ಯಾಗ ಒಂಚೂರು ಸಕ್ರೆ, ಆಮ್ಯಾಗ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು 3 ವಿಸಿಲ್ ಕೂಗ್ಸೇನ್ರಿ ನಾ ಇಲ್ಲಿ. ಅದಾದ ನಂತರ ಸ್ವಲ್ಪ ನಮ್ಮ ಚಾರುಗೆ ತಿನ್ನಿಸ್ಬೇಕಂತಂದು ತೊಗೊಂಡ್ಕರೆ ಆಕೇನು ತಿನ್ನಲಿಲ್ಲ ರೀ. 1-2 ತುತ್ತು ತಿಂದಳು. ಆಮ್ಯಾಗ ನಾವು ಅಲ್ಲಂದ ಬಿಟ್ಟಿಡ್ರಿ ಆಕೆ. ಯಾಕೋ ತಿನ್ನಲಿಲ್ಲ, ಉಗಳಾಕತ್ತಳು. ಬಿಟ್ರೆ ಬಿಡಂದು ಒಂದು ಸ್ವಲ್ಪ ಹಾಲು ಕಸ್ಕೊಂಡು ಹೋದಿನಿ ರೀ. ರಾತ್ರಿ ಅದ್ರ ಕುಡಿಸ್ಬೇಕತ್ತ. ಆದರೂ ಆಕೇನು ಹೇಳಂಗಿಲ್ಲ ರೀ ರಾತ್ರಿ. ಅದು ಏನು ಆಕಸ್ಮಿಕ ಕೇಳಲಿ ಬಿಡಲಿ ಅಂದು ತೊಗೊಂಡು ಹೋಗಿನಿ ರೀ. ಆದರೆ ಹೇಳಲಿಲ್ಲ ರೀ ಆಕೆ. ಇವು ರೇಷನ್ ಅಕ್ಕಿ ಇರ್ತಾವನ್ನ ತೊಳ್ಕೊಳ್ಬೇಕು ರೀ. ಚಲೋ ಅಕ್ಕಿನ ತೊಳಿಬೇಕು ರೀ. ಯಾವಾದರೂ ಅಕ್ಕಿ ತೊಳಿಬೇಕು, ತೊಯ್ಲಾರ ತನಕ ಹಾಕಂಗಿಲ್ಲ. ರೇಷನ್ ಅಕ್ಕಿ ಆದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ತೊಳ್ಕೊಬೇಕು ರೀ. ಅಂದ್ರೆ ಹೊಲಸಿರ್ತಾವೆ ಮತ್ತು ಚಲೋ ತಂಗೆ ಕೇರ್ಬೇಕು ರೀ ಅವ್ನ ಅಕ್ಕಿ. ಇದು ಒಂದು ಸ್ವಲ್ಪ ಭಾಳ ಮಾಡಿಲ್ಲ ನಾ. ಹಿಂಗಾಗಿ ಚಮಚ ಸಾನು ತೊಗೊಂಡಿಲ್ಲ ರೀ. ಕಡ್ಚಿಗೆ ತೊಗೊಂಡೆ ನೋಡ್ರಿ ನಾ ಇಲ್ಲಿ ಚಮಚೆ. ಹಿಂಗಾಗಿತ್ತು ನೋಡ್ರಿ ಅದು ಒಗ್ಗರಣೆನ ಇಲ್ಲಿ ತೋರ್ಸತ್ತೇನೆ ನೋಡ್ರಿ ನಾನು. ಇಷ್ಟ ಆಗೈತೆ ರೀ ಇದು. ಅದು ಕಾಯಿಪಲ್ಲೆ ಅದು ಎಲ್ಲ ಒಂದೇ ಸೈಡ್ ಕೂತ್ಬಿಟ್ಟಾವ್ರಿ ಇವ. ಒಂದು ಸ್ವಲ್ಪ ಅವಾಗನ ವಿಸಿಲ್ ಕೂಗಿದ ಮ್ಯಾಗನ ಏರದು ಹೋದ ಮ್ಯಾಗ ಅವಾಗಿಂದವಾಗ ಬಾಯಿ ತೆಗೆದು ಒಂದು ಸ್ವಲ್ಪ ಎಲ್ಲ ಕಡೆ ಚಮಚಲಿ ತಿರುವಿ ಇಟ್ಬಿಡ್ಬೇಕ್ರಿ. ಅದನ್ನು ಮಸಾಲೆ ಎಲ್ಲ ಕಡೆ ಕೂಡ್ತೈತೆ ರೀ. ಮತ್ತು ಆರಿದ ಮ್ಯಾಗ ಅಂದ್ರೆ ಅದು ಎಲ್ಲ ಕಡೆ ಚಲ್ತಂಗೆ ಕೂಡಂಗಿಲ್ಲ ರೀ. ಅದು ತಿರುಗಾಡಕ್ಕೂ ಅನ್ಸಂಗಿಲ್ಲ. ಹಿಂಗೆ ಹಸಿ ಇರ್ತಾನೆ, ಇದು ಬಿಸಿ ಇರ್ತಾನೆ ನಾನು ಕೇಳಿಸ್ಬಿಟ್ಟು ಅಂದ್ರೆ ಏನಿಲ್ಲ ರೀ. ಮೆಣ್ಸಿಕಾಯಿ 3 ಹಾಕೀನಿ ರೀ ನಾ. ಬರೀ ಹೋಳಿಲ್ಲ, ಅದು ಕಟ್ ದೊಡ್ಡ ಹೋಗಿ ಕಾಣಿಸತ್ತಾರ ಮೆಣ್ಸಿಕಾಯಿ.
ಕೆಳಗೇನು ಹತ್ತಿಲ್ಲ ರೀ ಅದೇನು ಹತ್ತಿಲ್ಲ ಅಂದ್ರೆ ಹೊತ್ತಿಲ್ಲ ರೀ ಹೊತ್ತಿಲ್ಲ ಎರಡು ಹೋತಾರ ರೀ. ಆಮ್ಯಾಗ ಇಲ್ಲಿ ನಮ್ಮ ಚಾರು ಒಂದು ಸ್ವಲ್ಪ ತೊಗೊಂಡ್ರಿ ಅಷ್ಟಾದ್ಮ್ಯಾಗ ಹೊಳ್ಳಿ ಮುಚ್ಚಿಟ್ನಿ ರೀ. ಆಕಿನ ಊಟ ಮಾಡಿಸಿದ್ಮ್ಯಾಗ ನಾವು ಊಟ ಮಾಡಿದೆವು ರೀ. ಆಕೇನು ಊಟ ಮಾಡಿಲ್ಲ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ರೀ.